ನಮಸ್ತೆ ವೀಕ್ಷಕರೇ, ಸುಚಿದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET 2024 ಕೇಳಿರೋ ಅಂಥ ಕನ್ನಡ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು 30 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ. ಇದು BEd ಮಾಡಿರೋ ಅಂಥವ್ರು ಬರೀಬೇಕಾಗಿರೋ ಪೇಪರ್ ಆಗಿರುತ್ತೆ. ಪೇಪರ್ 2 ಆಗಿರುತ್ತೆ. ಓಕೆನಾ. ಸೊ ಲ್ಯಾಂಗ್ವೇಜ್ 1 ಯಾರೆಲ್ಲ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅವ್ರು ಬರಿಬೇಕು. ನೆಕ್ಸ್ಟು ಸೂಚನೆ. ಈ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ 1 ರಿಂದ 8 ಉತ್ತರಿಸಿ ಅಂತ ಇದೆ ಅಲ್ವಾ. ಸೊ ಇಲ್ಲೊಂದು ಗದ್ಯ ಭಾಗನ ನಾವು ಓದ್ಕೋಬೇಕು. ಇದನ್ನು ಓದ್ಕೊಂಡು ನಂತರ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 8 ಕ್ವಶನ್ಗೆ ಉತ್ತರಿಸಬೇಕಾಗಿರುತ್ತೆ. ಸೊ ವಿಡಿಯೋನ ಪಲ್ಸ್ ಮಾಡಿ ಹಾಗೆಯೇ ಇದನ್ನು ಓದ್ಕೊಳ್ಳಿ. ಓಕೆನಾ. ನಂತರ ಕ್ವಶನ್ ನಂಬರ್ 1. ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಭತ್ತ ಆಗಿರುತ್ತೆ. ಇದಕ್ಕೆ ಈ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಇದೆ ನೋಡಿ. ಸೊ ಇಲ್ಲಿ ಕ್ವಶನ್ ನಂಬರ್ 1ಗೆ ಭತ್ತಕ್ಕೆ ಅಂತ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಇಲ್ಲಿದೆ, ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಓಕೆನಾ. ಸೊ ಇದಕ್ಕೆ ಭತ್ತ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಮೇದರ ಬುಟ್ಟಿಗೆಗಳಿಗೆ ಇಲ್ಲಿ ತುಂಬ ಬೇಡಿಕೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಉತ್ತರ ಅಮೆರಿಕದ ಕರೋಲಿನಾ, ಆಫ್ರಿಕಾದ ದಕ್ಷಿಣ ಕರೋಲಿನಾ, ಅಮೆರಿಕದ ದಕ್ಷಿಣ ಕರೋಲಿನಾ, ಆಫ್ರಿಕಾದ ಉತ್ತರ ಕರೋಲಿನಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಲ್ಲಿ ಪ್ಯಾರಾಗ್ರಾಫಲ್ಲಿ ನೋಡ್ಕೋಬೇಕು. ಸೊ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುತ್ತೆ, ಅಮೆರಿಕದ ದಕ್ಷಿಣ ಕರೋಲಿನಾ. ಕ್ವಶನ್ ನಂಬರ್ 2ಗೆ ಆನ್ಸರು ಇಲ್ಲಿ ನೋಡಿ. ಈಗ ಅಮೆರಿಕದ ದಕ್ಷಿಣ ಕರೋಲಿನಾದಲ್ಲಿ ಮೇದರ ಬುಟ್ಟಿಗೆಗಳಿಗೆ ತುಂಬ ಬೇಡಿಕೆ ಇದೆ. ಸೊ ಅಮೆರಿಕದ ದಕ್ಷಿಣ ಕರೋಲಿನಾ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 3. ಇವು ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಬಯಲು ಮಾರುಕಟ್ಟೆಗಳು. ಸೊ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಗಳನ್ನು ಹೋಲುತ್ತವೆ. ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಯಲು ಮಾರುಕಟ್ಟೆಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದರು. ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ. ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಹಳ್ಳಿಯ ಪಂಚಾಯಿತಿಗಳನ್ನು ಹೋಲುತ್ತವೆ. ಇವರ ಬಯಲು ಮಾರುಕಟ್ಟೆಗಳು ಆಫ್ರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 2 ಆಗಿರುತ್ತೆ. ಇಲ್ಲಿದೆ ನೋಡಿ. ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕಲಾತ್ಮಕವಾದ ಬುಟ್ಟಿಗಳನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 1 ಆಗಿರುತ್ತೆ. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು ಇದನ್ನು ಉಪಯೋಗಿಸ್ಕೊಂಡು ಅವರು ಬುಟ್ಟಿನ ಹೆಣಿತಿದ್ರು. ಸೊ ಇಲ್ಲಿ ನೋಡಿ, 5ನೇದಕ್ಕೆ ಆನ್ಸರು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡನ್ನು ಉಪಯೋಗಿಸಿಕೊಂಡು ತಮಗೆ ಅಗತ್ಯವಾದ ವಸ್ತುಗಳನ್ನು ಹೆಣೆಯುತ್ತಿದ್ದಾರೆ ಅಂತ ಇದೆಯಲ್ವಾ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 6. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೂಗಿಸಿ ಬುಟ್ಟಿ ಹೆಣೆಯುವುದಿಲ್ಲ. ಈ ವಾಕ್ಯದಲ್ಲಿ ಇವರು ಎಂಬ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಇವರು ಎನ್ನುವ ಪದ ಅದು ಕೃದಂತನ ಕ್ರಿಯಾಪದನ ತದ್ದಿತಾಂತನ ಸರ್ವನಾಮನ ಅಂತ ಹೇಳಬೇಕಾಗಿರುತ್ತೆ. ಇವರು ಅಂದರೆ ಅದು ಸರ್ವನಾಮ ಆಗಿರುತ್ತೆ. ಅವರು, ಇವರು, ಅದು, ಇದು ಈ ಥರ ಯೂಸ್ ಮಾಡ್ತೀವಲ್ಲ, ಇದೆಲ್ಲ ಏನಾಗಿರುತ್ತೆ, ಸರ್ವನಾಮ ಆಗಿರುತ್ತೆ. ಓಕೆನಾ. ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಮತ್ತು 2. ಇಲ್ಲಿ ಆಪ್ಷನ್ 3 ಇದೆ ಅಲ್ವಾ, ಇದು ಕರೆಕ್ಟಾಗಿದೆ. 1 ಮತ್ತು 2 ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಏನದು,
ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಸೊ ಇದನ್ನು ನೋಡ್ಕೊಳ್ಳಿ. ಆಪ್ಷನ್ ನಂಬರ್ 3, ಅಂತರ್ಯುದ್ಧದ ನಂತರ 30 ವರ್ಷಗಳ ತರುವಾಯ ಭಾರೀ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು, ಭತ್ತದ ಗದ್ದೆಗಳು ನಾಶವಾಗಲಿಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ಯಾರಾಗ್ರಾಫಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ 7ನೇದು, ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಇದು ಫಸ್ಟ್ ಸ್ಟೇಟ್ಮೆಂಟು. ಓಕೆನಾ, ಕರೆಕ್ಟಾಗಿದೆ. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಇತ್ತು. ಇದು ಕರೆಕ್ಟಾಗಿದೆ. ಓಕೆನಾ. 3ನೇ ಸ್ಟೇಟ್ಮೆಂಟು, ಅಂತರ್ಯುದ್ಧದ ನಂತರ 30 ವರ್ಷಗಳ ತರುವಾಯ ಭಾರೀ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳ ಭತ್ತದ ಗದ್ದೆಗಳು ನಾಶವಾದವು ಅಂತ ಇದೆ ಅಲ್ವಾ. ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ? ನಾಶವಾಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ, ನಾಶವಾಗಲಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಥರ್ಡ್ ಆಪ್ಷನ್ನು ರಾಂಗ್ ಇದೆ. ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು ಕರೆಕ್ಟ್ ಇದೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ ನಂಬರ್ 3, 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟು, ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸೊ ಇದಕ್ಕೆ ತರುವಾಯ ಅದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂದರೆ ಸಾಮಾನ್ಯಾರ್ಥ ಕಾವ್ಯಯ, ಇದಕ್ಕೆ ಉದಾಹರಣೆಯಾಗಿರುತ್ತದೆ. ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟು, ಸೂಚನೆ. ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗೆ ಉತ್ತರಿಸಿ. ಸೊ ಈ ಪದ್ಯ ಭಾಗನ ಓದ್ಕೊಂಡು 9ನೇ ಕ್ವಶನಿಂದ 15ನೇ ಕ್ವಶನ್ ತನಕ ಉತ್ತರಿಸ್ಬೇಕಾಗಿರುತ್ತೆ. ನೋಡಿ, ಇಲ್ಲಿ 30 ಮಾರ್ಕ್ಸಿಗೆ ಕನ್ನಡ ಪೇಪರ್ ಕೇಳಿದರೆ ಗದ್ಯ ಭಾಗ ಮತ್ತು ಪದ್ಯ ಭಾಗದಿಂದನೇ 15 ಮಾರ್ಕ್ಸಿಗೆ ಉತ್ತರಿಸಬೇಕು. ಕೆಲವೊಂದು ವ್ಯಾಕರಣಾಂಶಗಳು ಸಹ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು, ಈ ಪದ್ಯ ಭಾಗನ ಓದ್ಕೊಳ್ಳಿ, ಪಲ್ಸ್ ಮಾಡಿ. ಕ್ವಶನ್ ನಂಬರ್ 9 ನೋಡೋಣ. ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿರುತ್ತೆ. ಪದ್ಯದಲ್ಲಿ ನೋಡ್ಕೋಬೇಕು. ಇಲ್ಲಿ ನೋಡಿ, ನಾವು ನೀವು ಅವರು ಇವರು, 9ನೇದಕ್ಕೆ ಆನ್ಸರ್ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ನಾವು ನೀವು ಅವರು ಇವರು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸುತ್ತಾರೆ. ಸೊ ಇದಕ್ಕೆ ಆಪ್ಷನ್ 4 ಸರಿಯಾಗಿರುತ್ತೆ. ಭೂಮಿ ತಾಯಿಯ ಕುಡಿಗಳು. ಸೊ ಪ್ಯಾರಾಗ್ರಾಫಲ್ಲಿ ಆನ್ಸರ್ ನೋಡೋಣ. 10ನೇದಕ್ಕೆ ಇಲ್ಲಿದೆ ನೋಡಿ, ಭೂಮಿ ತಾಯಿಯ ಕುಡಿಗಳೆಂದು ಪಣವ ತೊಡಿರಿ ಎಂದು ಕವಿ ಆಶಿಸಿರುತ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 11. ಈ ಪದ್ಯದ ಆಶಯ ಭಾವ. ಆ ಪದ್ಯನ ಫಸ್ಟೇ ಓದ್ಕೋಬೇಕು. ಸೊ ನಾವೆಲ್ಲ ಸಹೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕಭಾವತೆಯನ್ನು ಈ ಕವನ ಒಳಗೊಂಡಿದೆ. ಇದು ಸರಿಯಾಗಿರುತ್ತೆ. ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವವನ್ನು ಈ ಕವನ ತಿಳಿಸುತ್ತೆ. ಈ ಸ್ಟೇಟ್ಮೆಂಟು ಸಹ ಸರಿಯಾಗಿದೆ. ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಅಂತ ಹೇಳಿದೆ ಅಲ್ವಾ. ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. 1 ಮತ್ತು 2ನೇ ಸ್ಟೇಟ್ಮೆಂಟು ಸರಿಯಾಗಿದೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ನಂಬರ್ 3, 1 ಮತ್ತು 2 ಸರಿಯಾಗಿದೆ ಅಂತ ಬರಿಬೇಕು. ನೆಕ್ಸ್ಟು, ರಸಕವಿತ್ವ ಒಂದೇ, ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋಪ್ರಕಾರಗಳು. ರಸಕವಿತ್ವ ಒಂದೇ ಅಂದರೆ ಇದು ಏನಾಗಿರುತ್ತೆ? ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುತ್ತೆ. ಕಂದವೃತ್ತ ತ್ರಿಪದಿ ವಚನ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ 2. ಸೊ ಇನ್ನು ಆಪ್ಷನ್ ನಂಬರ್ 1ನಲ್ಲಿ ಹಣತೆ ಅಂತ ಇದೆ ನೋಡಿ. ಇಲ್ಲಿ ಆಪ್ಷನ್ ನಂಬರ್ 3ಯಲ್ಲಿ ಬಾಣ ಬಿರುಸು ಅಂತ ಇದೆ. ಆಪ್ಷನ್ ನಂಬರ್ 4ರಲ್ಲಿ ಹಣತೆ ಅಂತ ಎಲ್ಲ ಇದೆ ಅಲ್ವಾ. ಇದು ಸರಿಯಾದ ಉತ್ತರ ಆಗಿರೋದಿಲ್ಲ. ರಸಕವಿತ್ವ ಒಂದೇ. ಇಲ್ಲಿ ಕೇಳಿರೋ ಅಂಥ ಛಂದೋ ಪ್ರಕಾರ ಅಂದರೆ ಕಂದವೃತ್ತ ತ್ರಿಪದಿ ವಚನ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ತೆಂಕಣ ಪದದ ಅರ್ಥ. 13ನೇ ಕ್ವಶನ್ನು. ತೆಂಕಣ ಅಂದರೆ ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ತೆಂಕಣ ಅಂದರೆ ದಕ್ಷಿಣ ಅಂತ. ಸೊ ಮೂಡಣ ಅಂದರೆ ಪೂರ್ವ, ತೆಂಕಣ ಅಂದರೆ ದಕ್ಷಿಣ, ಪಡುವಣ ಅಂದರೆ ಪಶ್ಚಿಮ, ಬಡಗಣ ಅಂದರೆ ಉತ್ತರ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 14. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಕಂದ ಪದ್ಯವು 4 ಸಾಲಿನ ಪದ್ಯವಾಗಿದೆ. ವೃತ್ತವು 4 ಸಾಲಿನ ಪದ್ಯವಾಗಿರುತ್ತೆ.
ತ್ರಿಪದಿ 3 ಸಾಲಿನ ಪದ್ಯವಾಗಿದೆ. ವಚನವು 8 ಸಾಲಿನ ಪದ್ಯವಾಗಿದೆ. ಇದರಲ್ಲಿ ತಪ್ಪಾಗಿರುವ ಹೇಳಿಕೆ ಅಂದರೆ ವಚನವು 8 ಸಾಲಿನ ಪದ್ಯವಾಗಿದೆ ಅಂತ ಇದೆಯಲ್ಲ, ಇದು ತಪ್ಪು. ಸೊ ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಪದ್ಯವು 2 ಸಾಲನ್ನು ಹೊಂದಿದರೆ ಅದನ್ನು ಪದ್ಯವು 2 ಸಾಲನ್ನು ಹೊಂದಿದರೆ ಅದನ್ನು ದ್ವಿಪದಿ ಅಂತ ಹೇಳ್ತೀವಿ. ಪದ್ಯವು 3 ಸಾಲನ್ನು ಹೊಂದಿದರೆ ತ್ರಿಪದಿ ಅಂತ ಹೇಳ್ತೀವಿ. ಪದ್ಯವು 4 ಸಾಲನ್ನು ಹೊಂದಿದರೆ ಚೌಪದಿ ಅಥವಾ ಕಂದ ಪದ್ಯ ಅಂತ ಹೇಳ್ತೀವಿ. ಪದ್ಯವು 6 ಸಾಲನ್ನು ಹೊಂದಿದರೆ ಷಟ್ಪದಿ ಅಂತ ಹೇಳ್ತೀವಿ. ಓಕೆನಾ. ಪದ್ಯವು 6 ಸಾಲುಗಳಿಗಿಂತ ಹೆಚ್ಚು ಸಾಲುಗಳನ್ನು ಹೊಂದಿದರೆ ಅದನ್ನು ರಗಳೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ರಗಳೆ ಅಂದರೆ ಅದಕ್ಕೆ ಪದ್ಯದ ಸಾಲುಗಳಿಗೆ ಮಿತಿ ಇಲ್ಲ. ಓಕೆನಾ. ಸೊ 14 ಸಾಲುಗಳನ್ನು ಹೊಂದಿದರೆ ಅದನ್ನು ಸುನೀತ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ. ಸೊ ಇದಕ್ಕೆ ವಚನವು 8 ಸಾಲಿನ ಪದ್ಯವಾಗಿದೆ. ಈ ಹೇಳಿಕೆ ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ. ಎ ಪಟ್ಟಿ ಪದಗಳು ಮತ್ತು ಬಿ ಪಟ್ಟಿ ಪದಗಳು, ಇದು ಸಮಾನಾರ್ಥಕ ರೂಪ. ಅರ್ಥ: ನೆತ್ತರು ಅಂದರೆ ರಕ್ತ. ಆಪ್ಷನ್ ನಂಬರ್ ಡಿ ಇದೆ ನೋಡಿ. ಚಹರೆ ಅಂದರೆ ಲಕ್ಷಣ ಅಂತ ಅರ್ಥ. ಪಣ ಅಂದರೆ ಪ್ರತಿಜ್ಞೆ. ಬಸಿರು ಅಂದರೆ ಹೊಟ್ಟೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿದೆ. 1ಗೆ ಡಿ, 2ಗೆ ಇ, 3ಗೆ ಎ, 4ಗೆ ಬಿ ಸರಿಯಾಗಿರುತ್ತೆ. ಓಕೆನಾ. ನೆಕ್ಸ್ಟು, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕ್ ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು. ಸೊ ಇಲ್ಲಿ ಇದಕ್ಕೆ ಆಪ್ಷನ್ಸ್ 2 ಸಾಮಾನ್ಯ ವಾಕ್ಯ ಕರೆಕ್ಟ್ ಆಗಿರುತ್ತೆ. ಯಾಕೆ ಅಂದರೆ ಒಂದು ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಈಗ ಈ ಸೆಂಟೆನ್ಸಲ್ಲಿ ಒಂದು ಕ್ರಿಯಾಪದದೊಡನೆ ಒಂದು ಸ್ವತಂತ್ರವಾದ ವಾಕ್ಯ ಇದೆ. ಓಕೆನಾ. ಅದಕ್ಕೆ ಇದೇನಾಗಿರುತ್ತೆ, ಸಾಮಾನ್ಯ ವಾಕ್ಯ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿರುತ್ತೆ, ಸಾಮಾನ್ಯ ವಾಕ್ಯ. ಈಗ ಆಪ್ಷನ್ ನಂಬರ್ 1 ನೋಡಿ, ಪ್ರಶ್ನಾರ್ಥಕ ವಾಕ್ಯ ಅಂದರೆ ಅಲ್ಲೇನಾದ್ರು ಕ್ವಶನ್ ಮಾರ್ಕ್ ಸಿಂಬಲ್ ಇದ್ದರೆ ಅದು ಪ್ರಶ್ನಾರ್ಥಕ ವಾಕ್ಯ ಆಗಿರುತ್ತೆ. ಸಂಯೋಜಿತ ವಾಕ್ಯ ಅಂದರೆ ಅಲ್ಲಿ ಒಂದು 2-3 ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಮತ್ತು, ಎಂಬ, ಎಂಬಂತೆ ಈ ಥರ ಏನಾದ್ರು ಬಂದಿದ್ದರೆ ಅದು ಸಂಯೋಜಿತ ವಾಕ್ಯ ಆಗಿರುತ್ತೆ. ಮಿಶ್ರ ವಾಕ್ಯ ಅಂದರೆ ಅದರಲ್ಲೂ ಒಂದು 3-4 ಸೆಂಟೆನ್ಸ್ ಇದ್ದು ಅದರಲ್ಲಿ ಎಂಬ, ಎಂದು ಈ ಥರ ರಿಪೀಟ್ ಆಗ್ತಾ ಇದ್ದರೆ ಅದು ಮಿಶ್ರ ವಾಕ್ಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹೆಣಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ. ಆಪ್ಷನ್ 2 ಇಮ್ಮಾವು, ಮೇಲ್ವತು, ಹೊಸಗನ್ನಡ. ಆಪ್ಷನ್ 3 ಮೈಮುಚ್ಚು, ಕಣ್ದರೆ, ಕೆಂಗೇಡು. ಆಪ್ಷನ್ 4 ಆಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಆಗಿರುತ್ತೆ. ಸೊ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದದೊಡನೆ ಸೇರಿ ಸಮಾಸವಾದಾಗ ಉತ್ತರ ಪದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಪೂರ್ವ ಪದ ನಾಮಪದ ಆಗಿರುತ್ತೆ, ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ ಅಲ್ವಾ. ಮೈ ಮುಚ್ಚು, ಮೈಯನ್ನು ಪ್ಲಸ್ ಮುಚ್ಚು. ಮುಚ್ಚು ಅನ್ನೋದೇನು, ಅದೊಂದು ಕ್ರಿಯೆನ ಸೂಚಿಸುತ್ತಾ ಇದೆ ಅಲ್ವಾ, ಅದು ಕ್ರಿಯಾಪದ ಆಗಿರುತ್ತೆ. ಸೊ ನೆಕ್ಸ್ಟು ಕಣ್ದೆರೆ, ಕಣ್ಣು ಪ್ಲಸ್ ತೆರೆ, ತೆರೆ ಅಂತ ಹೇಳ್ತಿದ್ದಾರಲ್ವ, ಅದು ಕ್ರಿಯೆನ ಸೂಚಿಸ್ತಾ ಇದೆ. ಸೊ ಇದು ಸಹ ಕ್ರಿಯಾ ಸಮಾಸ. ಕಂಗೇಡು, ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೇಡು, ಕೆಡು, ಅದು ಸಹ ಕ್ರಿಯೆನ ಸೂಚಿಸ್ತಾ ಇದೆ. ನಾಮಪದ ಜೊತೆಗೆ ಸೇರಿ ಕ್ರಿಯೆನ ಸೂಚಿಸ್ತಾ ಇರೋದ್ರಿಂದ ಅದು ಸಹ ಕ್ರಿಯಾ ಸಮಾಸ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ 1 ಇದೆಯಲ್ಲ, ಅದು ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಇದು ಬಹುರ್ವಿ ಸಮಾಸ ಆಗಿರುತ್ತೆ. ಎರಡನೇದು ಇಮ್ಮಾವು, ಮೇಲ್ವತು, ಹೊಸಗನ್ನಡ ಅಂತ ಇದೆಯಲ್ಲ, ಇದು ಕರ್ಮಧಾರೆಯ ಸಮಾಸ ಆಗಿರುತ್ತೆ. ವಿಶೇಷ ಮತ್ತು ವಿಶೇಷತೆಯಿಂದ ಕೂಡಿದ್ರೆ ವಿಶೇಷ ಮತ್ತು ವಿಶೇಷಣದಿಂದ ಕೂಡಿದ್ರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಆ ಕಲ್ಲು, ಈ ಕಲ್ಲು, ನೇಯ್ದ ವಸ್ತ್ರ ಅಂತ ಇದೆಯಲ್ಲ, ಇದು ಗಮಕ ಸಮಾಸ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ವಿದ್ಯಾರ್ಥಿ, ಈ ಪದದಲ್ಲಿರುವ ಅಕ್ಷರಗಣ ಯಾವುದು ಅಂದರೆ ತಾಗಣ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ 4. 3 ಅಕ್ಷರಗಳ ಗುಂಪುಗಳನ್ನು ಒಂದೊಂದು ಗಣವೆಂದು ತಿಳಿಯುವ ಗಣಗಳು. ಇಲ್ಲಿ ಅಕ್ಷರಗಣಗಳು 8 ಇದ್ದಾವೆ. ಸೊ ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ,
ನಗಣ ಸಗಣ. ಇದಕ್ಕೊಂದು ಫಾರ್ಮುಲಾನು ಸಹ ಇದೆ, ಯಮತ ರಾಜ ಬಾನಸಲಗಂ. ಸೊ ಇದಕ್ಕೆ ಆಪ್ಷನ್ ನಂಬರ್ ತಗಣ ಸರಿಯಾದ ಉತ್ತರ ಆಗಿರುತ್ತೆ 4. ನೆಕ್ಸ್ಟು ಕ್ವಶನ್ ನಂಬರ್ 19. ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಸೊ ಇದಕ್ಕೆ ಸ್ಯಾನಿಟರಿ ಅನ್ನೋ ಪದ ಇಂಗ್ಲೀಷ್ ಭಾಷೆಯಿಂದ ಬಂದಿರುತ್ತೆ. ಆಪ್ಷನ್ ನಂಬರ್ 4 ಕರೆಕ್ಟಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 20. ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಕಾಳಿಗೆ ಎಳಸಿ ಬಂದವು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ವೃತ್ಯನುಪ್ರಾಸ ಸರಿಯಾದ ಉತ್ತರ ಆಗಿರುತ್ತೆ. ವೃತ್ಯನುಪ್ರಾಸ ಅಂದ್ರೇನು? ಕಾವ್ಯದ ಸೌಂದರ್ಯವು 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಂದರೆ ಪುನರಾವರ್ತನೆಗೊಂಡ್ರೆ ಅದನ್ನು ವೃತ್ಯಾನುಪ್ರಾಸ ಅಂತ ಹೇಳ್ತೀವಿ. ಸೊ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ದುಡ್ಡು ದುಡ್ಡು. ಸೊ ಅಲ್ಲಿ ಪದಗಳು ರಿಪೀಟ್ ಆಗಿರಬೇಕು, ಅದು ವೃತ್ಯಾನುಪ್ರಾಸ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಅಂದರೆ ಫಸ್ಟು ಉದಾಹರಣೆನ ಕೊಡ್ತಾರೆ, ನಂತರ ಸೂತ್ರನ ಹೇಳ್ತಾರೆ. ನಿಗಮನ ಪದ್ಧತಿ ಅಂದರೆ ಫಸ್ಟ್ ಸೂತ್ರನ ಹೇಳಿ ನಂತರ ಉದಾಹರಣೆನ ಕೊಡ್ತಾರೆ. ಇದು ನಿಗಮನ ಪದ್ಧತಿ ಆಗಿರುತ್ತೆ. ಸೊ ಕ್ರೀಡಾ ಪದ್ಧತಿ, ಉಪನ್ಯಾಸ ಪದ್ಧತಿ ಇವ್ಯಾವುದು ಸರಿಯಾದ ಉತ್ತರ ಅಲ್ಲ. ಅನುಗಮನ ಪದ್ಧತಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 22. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಧಾರ್ಮಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ವೈಯಕ್ತಿಕ ಮೌಲ್ಯ, ಪ್ರಜಾಪ್ರಭುತ್ವ ಮೌಲ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಜಾಪ್ರಭುತ್ವ ಮೌಲ್ಯ ಆಗಿರುತ್ತೆ. ಎಕ್ಸ್ಪ್ಲೇಷನ್ ನೋಡ್ಕೊಳ್ಳಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯಗಳಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು, ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ಸೊ ಇವೆರಡು ಸ್ಟೇಟ್ಮೆಂಟು ಸಹ ಕರೆಕ್ಟ್ ಇರುತ್ತೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯೇ ಬಾರ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತದ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಿಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಮ್ಮಿಳಿತ ವಿಧಾನ ಆಗಿದೆ. ಸೊ ಸಮ್ಮಿಳಿತ ವಿಧಾನ ಅಂದ್ರೇನು? ಇಲ್ಲಿ ಶಿಕ್ಷಕರು 2 ಬೇರೆ ಬೇರೆ ಕವಿಗಳು ಬರೆದ 2 ಬೇರೆ ಬೇರೆ ಪದ್ಯನ ತಗೊಂಡು ಆ ವಿಷಯದಡಿ ಬೋಧಿಸ್ತಾರೆ. ಇಂಥ ವಿಧಾನನ ನಾವು ಸಮ್ಮಿಳಿತ ವಿಧಾನ ಅಂತ ಹೇಳ್ತೀವಿ. ಓಕೆನಾ. ಸೊ ಸಮ್ಮಿಳಿತ ವಿಧಾನ ಅಂದರೆ ವಿವಿಧ ವಿಷಯಗಳನ್ನು ಒಟ್ಟಿಗೆ ಸೇರಿಸಿ ಬೋಧಿಸೋದು. ಸೊ 2 ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಟ್ಟಿಗೆ ಬೋಧಿಸೋದು. ರಚನಾತ್ಮಕ ವಿಧಾನ ಅಂದರೆ ರಚನೆಗೆ ಪ್ರಾಮುಖ್ಯತೆನ ನೀಡೋದು. ಸುರುಳಿಯಾಕಾರದ ವಿಧಾನ ಅಂದರೆ ವಿಷಯವನ್ನು ಹಂತ ಹಂತವಾಗಿ ವಿಸ್ತರಿಸುವುದು. ಸೊ ಹಿಂದಿನ ಕ್ವಶನಲ್ಲಿತ್ತಲ್ಲ, ಸುರುಳಿಯಾಕಾರದ ವಿಧಾನ ಅಂದರೆ ಈಗ 8th 9th 10th 3 ಲೆಸನ್ಸ್ದು ಒಂದೊಂದು ಟಾಪಿಕ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಆ ಥರ. ಅನುಗಮನ ವಿಧಾನ ಅಂದರೆ ಉದಾಹರಣೆಯಿಂದ ನಿಯಮಕ್ಕೆ ಸಾಗುವುದು ಅಂತ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 26. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ವೆಸ್ಲರ್, ಸಫೀರ್, ಪ್ಲೇಟೋ, ದಂಡಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ, ಪ್ಲೇಟೋ. ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೇಟೋ. ಓಕೆನಾ. ಸೊ ಪ್ಲೇಟೋ ಭಾಷೆಯನ್ನು ಕುರಿತು ಮೊದಲು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕರಲ್ಲಿ ಒಬ್ಬ. ಸೊ ಭಾಷೆನ ಕುರಿತು ಅಧ್ಯಯನ ಮಾಡಿರೋದ್ರಲ್ಲಿ ಪ್ಲೇಟೋ ಒಬ್ಬ ಆಗಿರುತ್ತಾನೆ. ನೆಕ್ಸ್ಟು ಪ್ಲೇಟೋರವರ ಪ್ರಕಾರ ಭಾಷೆಯು ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟು ಎಡ್ವರ್ಡ್ ಸಫೀರ್ ಅನ್ನೋರು ಏನಂತಾರೆ,
ನಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವ ಸ್ವಪ್ರೇರಿತ ಉಚ್ಚಾರಿತ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಎಡ್ವರ್ಡ್ ಸಫೀರ್ ಅವರು ಹೇಳ್ತಾರೆ. ಅವರು ಭಾವನೆ ಬಗ್ಗೆ ಹೇಳ್ತಾರೆ. ನೆಕ್ಸ್ಟು ಮಾರ್ಟಿ ಅವರು ಒಂದು ಚಿತ್ತಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆ ಅಂತ ಹೇಳ್ತಾರೆ. ನೆಕ್ಸ್ಟು ಬ್ಲಾಕ್ ಮತ್ತು ಟ್ರೆಗರ್ ಅವರು ಏನು ಹೇಳ್ತಾರೆ, ಒಂದು ಸಮಾಜದ ಜನರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟು ಫ್ರಾನ್ಸ್ ಬೋಸ್ ಅವರು ಭಾಷೆ ಎಂಬುದು ಧ್ವನ್ಯುತ್ಪಾದನಾಂಗಗಳಿಂದ ಉತ್ಪತ್ತಿಯಾದ ಧ್ವನಿಗಳ ಮೂಲಕ ಜನರ ನಡುವೆ ನಡೆಯುವ ಸಂವಹನ ಕ್ರಿಯೆ ಅಂತ ಹೇಳ್ತಾರೆ. ಇವರೆಲ್ಲರೂ ಸಹ ಭಾಷೆ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ಇದನ್ನು ನೆನ್ಪಿಡ್ಕೋಬೇಕು, ಯಾವುದನ್ನಾದರೂ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 27, ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು. ಸೊ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು, ಇದಕ್ಕೆ ಸರಿಯಾದ ಉತ್ತರ ಬಂದು ಭಾಷಿಕ ಉದ್ದೇಶ ಆಗಿರುತ್ತೆ. ನೋಡಿ, ಸಾಹಿತ್ಯಿಕ ಉದ್ದೇಶ, ನೈತಿಕ ಉದ್ದೇಶ, ಮಾನಸಿಕ ಉದ್ದೇಶ ಅಂತ ಇದೆಯಲ್ವಾ. ಇದಕ್ಕೆ ಭಾಷೆ ಕೌಶಲ್ಯನ ಬೆಳೆಸೋದು ಭಾಷಿಕ ಉದ್ದೇಶ ಆಗಿರುತ್ತೆ. ಸೊ ಸಾಹಿತ್ಯಿಕ ಉದ್ದೇಶ ಅಂದರೆ ಸಾಹಿತ್ಯ ರಚನೆ ಮತ್ತು ಅಧ್ಯಯನಕ್ಕೆ ಸಂಬಂಧಪಟ್ಟಿರುತ್ತೆ. ಓಕೆನಾ. ನೈತಿಕ ಉದ್ದೇಶ ಅಂದರೆ ಒಳ್ಳೆಯ ನಡತೆ ಮತ್ತು ಮೌಲ್ಯಗಳನ್ನು ಬೆಳೆಸೋದಕ್ಕೆ ಆಗಿರುತ್ತೆ. ಮಾನಸಿಕ ಉದ್ದೇಶ ಅಂದರೆ ಮಾನಸಿಕ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ಇವಾಗ ಭಾಷಾ ಕೌಶಲ್ಯಗಳನ್ನು ಬೆಳೆಸೋದು ಭಾಷಿಕ ಉದ್ದೇಶ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನು 28, ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ. ಆಲಿಸುವಿಕೆ ಅಂದರೆ ಅದಕ್ಕೆ ಸಮಾನಾರ್ಥಕ ಪದ ಅಂತ ಕೇಳಿದ್ದಾರೆ. ಆಲಿಸುವಿಕೆ ಅಂದರೆ ಕೇಳುವಿಕೆ ಅಂತ. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿರುತ್ತೆ. ಮಾತನಾಡುವಿಕೆ, ಬರೆಯುವಿಕೆ, ಓದುವಿಕೆ ಆಗಿರೋದಿಲ್ಲ. ಓಕೆನಾ. ನೆಕ್ಸ್ಟು ಸಾಮಾನ್ಯವಾಗಿ ಆಲಿಸುವಿಕೆ ಎಂದರೆ ಕೇಳುವಿಕೆ. ಶಬ್ದಗಳು ಕಿವಿಗೆ ಬಿದ್ದಾಗ ಅದನ್ನು ಗ್ರಹಿಸುವುದೇ ಆಲಿಸುವಿಕೆ ಆಗಿರುತ್ತೆ. ಆದರೆ ಆಲಿಸುವಿಕೆ ಕೇವಲ ಶಬ್ದಗ್ರಹಣವಲ್ಲ, ಅದರಲ್ಲಿ ಗಮನವಿಟ್ಟು ಕೇಳುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರಕ್ರಿಯಿಸುವುದು ಇದು ಸಹ ಸೇರಿರುತ್ತೆ. ಓಕೆನಾ. ಆಲಿಸುವಿಕೆ ಮತ್ತು ಕೇಳುವಿಕೆಗೆ ವ್ಯತ್ಯಾಸವಿದೆ. ಆಲಿಸುವಿಕೆ ಎಂದರೆ ಶಬ್ದಗಳನ್ನು ಗ್ರಹಿಸೋದು ಅಂತ ಅರ್ಥ. ಆಲಿಸುವಿಕೆ ಅನ್ನೋದು ಒಂದು ಕೌಶಲ ಆಗಿರುತ್ತೆ. ಕೇಳುವಿಕೆಯು ಸಂವಹನದ ಒಂದು ಭಾಗ ಆಗಿರುತ್ತೆ. ಓಕೆನಾ. ಸೊ ಕೇಳುವಿಕೆ ಒಂದು ಸಹಜ ಕ್ರಿಯೆ, ಇದರಲ್ಲಿ ಗಮನವಿಟ್ಟು ಕೇಳುವ ಅವಶ್ಯಕತೆ ಇರುವುದಿಲ್ಲ. ಬಟ್ ಆಲಿಸುವಿಕೆಯಲ್ಲಿ ಗಮನ ಕೊಟ್ಟು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಮಾತನಾಡುವಿಕೆ ಅಂದರೆ ಇದು ಧ್ವನಿಗಳ ಮೂಲಕ ವಿಚಾರಗಳನ್ನು ವ್ಯಕ್ತಪಡಿಸುವ ಕ್ರಿಯೆ ಆಗಿರುತ್ತೆ. ಬರೆಯುವಿಕೆ ಅಂದರೆ ಇದು ಅಕ್ಷರಗಳ ಮೂಲಕ ವಿಚಾರಗಳನ್ನು ವ್ಯಕ್ತಪಡಿಸುವ ಕ್ರಿಯೆಯಾಗಿರುತ್ತೆ. ಓದುವಿಕೆ ಅಂದರೆ ಇದು ಲಿಖಿತ ರೂಪದಲ್ಲಿರುವ ವಿಚಾರಗಳನ್ನು ಗ್ರಹಿಸುವ ಕ್ರಿಯೆಯಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 29, ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು. ಸೊ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಅಂದರೆ ಅದಕ್ಕೆ ಕ್ವಶನಲ್ಲೇ ಆನ್ಸರ್ ಇದೆ, ಸಾಹಿತ್ಯಿಕ ಉದ್ದೇಶ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 1 ಸಾಹಿತ್ಯಿಕ ಉದ್ದೇಶ. ಓಕೆನಾ. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಸೊ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಸಾಹಿತ್ಯಿಕ ಉದ್ದೇಶವಾಗಿದೆ. ಸಾಹಿತ್ಯವು ಒಂದು ಜನಾಂಗದ ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಓಕೆನಾ. ಸಾಹಿತ್ಯ ಬೋಧನೆಯ ಪ್ರಮುಖ ಉದ್ದೇಶಗಳೇನು ಅಂದರೆ ಸಾಹಿತ್ಯ ಅಧ್ಯಯನ ಸಾಮರ್ಥ್ಯ ಅಭಿರುಚಿ ಬೆಳೆಸುವುದು, ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಉತ್ತಮಗೊಳಿಸುವುದು, ಮಕ್ಕಳ ರಸಾನುಭವಗಳನ್ನು ಘೋಷಿಸುವುದು, ಉತ್ತಮ ಭಾಷೆಯನ್ನು ಪರಿಚಯಿಸಿ ಘೋಷಿಸೋದು, ಮತ್ತು ನಾಡು ನುಡಿಗಳ ಬಗ್ಗೆ ಅಭಿಮಾನ ಮತ್ತು ಗೌರವವನ್ನು ಬೆಳೆಸೋದು, ರಸಸ್ವಾದನೆ ಮತ್ತು ಸೌಂದರ್ಯೋಪಾಸನೆ ಗುಣ ಬೆಳೆಸೋವಂಥದ್ದು, ಮತ್ತು ಸೃಜನಶೀಲ ಚಿಂತನೆಯನ್ನು ಬೆಳೆಸೋವಂಥದ್ದು. ನೆಕ್ಸ್ಟು ಜ್ಞಾನಾರ್ಜನೆಯ ಗುರಿ ಜ್ಞಾನಾಮೃತವೇ ಸಾಹಿತ್ಯ ಅಂತ ಹೇಳಿದ್ದಾರೆ. ನೆಕ್ಸ್ಟು ಸಾಂಸ್ಕೃತಿಕ ವಿಕಾಸದ ಗುರಿ. ನೆಕ್ಸ್ಟು ಸಾಮಾಜಿಕ ಪ್ರಜ್ಞೆ ಬೆಳೆಸೋದು, ತಾತ್ವಿಕ ಆಧ್ಯಾತ್ಮಿಕ ವಿಕಾಸವನ್ನು ಪೋಷಿಸೋದು, ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಛಂದಸ್ಸು ಅಲಂಕಾರಗಳ ಬಗೆಗೆ ಜ್ಞಾನ ಬೆಳೆಸೋದು. ಓಕೆನಾ. ಸೊ
ಸಾಹಿತ್ಯಿಕ ಉದ್ದೇಶ ಅಂದರೆ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡೋದು. ಭಾಷಿಕ ಉದ್ದೇಶ ಅಂದರೆ ಭಾಷಾ ಕೌಶಲ್ಯದ ಬಗ್ಗೆ ಅಧ್ಯಯನ ಮಾಡೋದು. ನೈತಿಕ ಉದ್ದೇಶ ಅಂದರೆ ಅದು ಸರಿ ತಪ್ಪು ಅಂತ ತಿಳ್ಕೊಳ್ಳೋದು. ಮಾನಸಿಕ ಉದ್ದೇಶ ಅಂದರೆ ಮಾನಸಿಕ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋದು. ನೆಕ್ಸ್ಟು ಲಾಸ್ಟ್ ಕ್ವಶನ್ ನಂಬರ್ 30. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ. ಅಂದರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಪಠ್ಯಪುಸ್ತಕನೇ ಆಗಿರುತ್ತೆ. ಸೊ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಮತ್ತು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಮತ್ತು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಪಠ್ಯಪುಸ್ತಕ ಆಗಿರುತ್ತೆ. ಸೊ ಪಠ್ಯಪುಸ್ತಕದ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಓಕೆನಾ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನವೇ ಪಠ್ಯಪುಸ್ತಕ ಆಗಿರುತ್ತೆ. ಓಕೆನಾ. ಸೊ ಪಠ್ಯಪುಸ್ತಕಗಳು ಒಂದು ನಿರ್ದಿಷ್ಟ ತರಗತಿಗಾಗಿ ರಚಿಸಲಾದ ಅಧ್ಯಯನ ಸಾಮಗ್ರಿಗಳಾಗಿದ್ದು ಇದು ಒಂದು ನಿರ್ದಿಷ್ಟ ತರಗತಿಗೆ ಅಂತಲೇ ರಚಿಸಿರ್ತಾರೆ. ಕಲಿಕೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಸೊ ಈ ಪಠ್ಯಪುಸ್ತಕ ನಮಗೆ ಕಲಿಕೆಯ ಗುರಿನ ತಲುಪಲು ಸಹಾಯ ಮಾಡುತ್ತೆ. ಓಕೆನಾ. ಒಂದು ನಿರ್ದಿಷ್ಟ ತರಗತಿಯ ಮಕ್ಕಳಿಗಾಗಿ ನಿರ್ದಿಷ್ಟ ಉದ್ದೇಶಗಳಿಗನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನು ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ಮತ್ತು ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿಸುವ ಒಂದು ಕಿರುಹೊತ್ತಿಗೆ ಪಠ್ಯಪುಸ್ತಕ ಆಗಿರುತ್ತೆ. ಸೊ ಪಠ್ಯಪುಸ್ತಕ ಅಂದರೆ ಒಂದು ನಿರ್ದಿಷ್ಟ ತರಗತಿ ಮಕ್ಕಳಿಗೆ ಮತ್ತು ಅವರ ಉದ್ದೇಶಗಳಿಗನುಗುಣವಾಗಿ ಮತ್ತು ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ಒಂದು ತಾರ್ಕಿಕವಾಗಿ ಎಲ್ಲ ಸೇರಿಕೊಂಡು ಜೋಡಿಸಿ ಎಚ್ಚರಿಕೆಯಿಂದ ತಯಾರಿಸಿರ್ತಾರೆ. ಅದನ್ನು ನಾವು ಪಠ್ಯಪುಸ್ತಕ ಅಂತ ಹೇಳ್ತೀವಿ. ಓಕೆನಾ. ಇದರಿಂದ ಏನು ಯೂಸು? ಶಿಕ್ಷಣ ತನ್ನ ಗುರಿ ಮುಟ್ಟಲು ಇರುವ ಪ್ರಧಾನ ಸಾಧನವೇ ಪಠ್ಯಪುಸ್ತಕ ಆಗಿರುತ್ತೆ. ಓಕೆನಾ. ಶಿಕ್ಷಕನ ಗೆಳೆಯ ಎನಿಸಿರುವ ಪಠ್ಯಪುಸ್ತಕವು ವಿದ್ಯಾರ್ಥಿಗಳ ಕಾಮಧೇನು ಆಗಿರುತ್ತೆ. ಸೊ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ ಪಠ್ಯಪುಸ್ತಕದ ಬಗ್ಗೆ. ಪುಸ್ತಕ ಪಠ್ಯಕ್ರಮ ಮತ್ತು ಪಠ್ಯವಸ್ತುವಿನ ಪ್ರಾಯೋಗಿಕ ರೂಪ ಆಗಿರುತ್ತೆ. ಪುಸ್ತಕ ಅನ್ನೋದು ಪಠ್ಯಕ್ರಮ ಮತ್ತು ಪಠ್ಯವಸ್ತುವಿನ ಒಂದು ಪ್ರಾಯೋಗಿಕ ರೂಪ ಆಗಿದೆ ಅಂತ ಹೇಳ್ತಾರೆ. ಓಕೆನಾ. ಪಠ್ಯಕ್ರಮ ಅಂದರೆ ಇದು ಬೋಧಿಸಬೇಕಾದ ವಿಷಯಗಳ ಪಟ್ಟಿ ಮತ್ತು ಕಲಿಕೆಯ ಒಟ್ಟಾರೆ ಗುರಿಗಳು ಮತ್ತು ಉದ್ದೇಶಗಳನ್ನು ನಿಗದಿಪಡಿಸುತ್ತೆ. ಸೊ ಪಠ್ಯಕ್ರಮ ಅಂದ್ರೇನು? ಈಗ ಅಲ್ಲಿ ಏನೇನು ವಿಷಯಗಳನ್ನ ಬೋಧಿಸ್ಬೇಕು ಅಂತ ಬರೆದಿರ್ತಾರೆ. ಓಕೆನಾ. ಸೊ ಕಲಿಕೆಯ ಒಟ್ಟಾರೆ ಗುರಿ ಮತ್ತು ಉದ್ದೇಶನ ನಿಗದಿಪಡಿಸುತ್ತೆ. ಪಠ್ಯಕ್ರಮವು ಏನು ಮತ್ತು ಏಕೆ ಕಲಿಯಬೇಕು ಎಂಬುದನ್ನು ಹೇಳುತ್ತೆ. ಪಠ್ಯವಸ್ತು ಏನು ಹೇಳುತ್ತೆ? ಆ ಗುರಿಗಳನ್ನು ಸಾಧಿಸಲು ಬೇಕಾದ ವಿಷಯಾಂಶಗಳ ವಿವರವಾದ ರೂಪರೇಖೆ ಮತ್ತು ಮಾರ್ಗೋಪಾಯಗಳನ್ನು ಸೂಚಿಸುತ್ತೆ. ಓಕೆನಾ. ಸೊ ಒಂದು ಗುರಿ ಸಾಧಿಸೋಕ್ಕೆ ಬೇಕಾಗಿರೋಂಥ ಕೆಲವೊಂದು ವಿಷಯಗಳನ್ನು ಮತ್ತು ವಿವರವಾದ ರೂಪರೇಖೆ ಅಥವಾ ಮಾರ್ಗೋಪಾಯನ ಪಠ್ಯವಸ್ತು ನೀಡುತ್ತೆ. ಪಠ್ಯವಸ್ತುವು ಏನು ಕಲಿಸಬೇಕು ಮತ್ತು ಹೇಗೆ ಕಲಿಸಬೇಕು ಅಂತ ಹೇಳುತ್ತೆ. ಅಭ್ಯಾಸ ಪುಸ್ತಕ ಏನು ಹೇಳುತ್ತೆ? ಅಭ್ಯಾಸ ಪುಸ್ತಕ ಅಂದರೆ ಇದು ಕಲಿತ ವಿಷಯಗಳನ್ನು ಅಭ್ಯಾಸ ಮಾಡಲು ಮತ್ತು ಮೌಲ್ಯಮಾಪನವನ್ನು ಮಾಡಲು ಬಳಸುವ ಪುಸ್ತಕವಾಗಿದೆ. ಅಭ್ಯಾಸ ಪುಸ್ತಕ ಅಂದ್ರೇನು? ಇದು ಕಲಿತ ವಿಷಯಗಳನ್ನ ಮತ್ತು ಅಭ್ಯಾಸ ಮಾಡಲು ಮೌಲ್ಯಮಾಪನ ಮಾಡಲು ಬಳಸುವಂಥ ಪುಸ್ತಕನ ಅಭ್ಯಾಸ ಪುಸ್ತಕ ಅಂತ ಹೇಳ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 2014ಇಂದ 2024 ತನಕ ಕೇಳಿರೋ ಅಂಥ ಪೇಪರ್ 1 ಮತ್ತು ಪೇಪರ್ 2 ಎಲ್ಲ ಕ್ವಶನ್ ಪೇಪರ್ಸ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.